ಈ ಫಸ್ಟ್ ಟ್ರೈಮಿಸ್ಟರಲ್ಲಿ ಏನೇನಾಗಿತ್ತು ಮತ್ತು ನನ್ನ ಪ್ರೆಗ್ನೆನ್ಸಿನ ನಾನು ಹೇಗೆ ರಿವೀಲ್ ಮಾಡಿದೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ನಾನು ಈ ವಿಡಿಯೋಸ್ ಮಾಡ್ತೀನಿ. ಆ್ಯಕ್ಚುಲಿ ನಿಮಗೂ ಕೂಡ ಕನ್ಫ್ಯೂಸ್ ಆಗ್ಬೋದು ಆ್ಯಂಡ್ ನಿಮಗೂ ಕೂಡ ಡೌಟ್ ಆಗ್ಬೋದು, ಲೈಕ್ ಏನಿದು, ಯಾಕೆ ಹಿಂಗೂ ಆಗುತ್ತಾ ಅಂತ ಅನಿಸ್ಬೋದು ಕೆಲವೊಬ್ರಿಗೆ ಮಾತ್ರ. ನನಗೆ ಆ್ಯಕ್ಚುಲಾಗಿ ಅಷ್ಟು ಕನ್ಫರ್ಮೇಷನಲ್ಲೂ ಇರಲಿಲ್ಲ, ಇರಬಹುದೇನೋ ಅಂತಲೂ ಅನಿಸ್ತಿರ್ಲಿಲ್ಲ. ಲೈಕ್ ನಾನೇ ಸರ್ಪ್ರೈಸ್ ಆಗಿದ್ದೆ ಆ್ಯಕ್ಚುಲಾಗಿ. ನನಗೆ 2 ಲೈನ್ ಬಂದಾಗ ಅಲ್ಲಿ ಹೋಗಿದ್ದ ಕೂಡಲೇ ಐ ವಾಸ್ ಶಾಕ್ಡ್. ಅವರ ರಿಯಾಕ್ಷನ್ ನೋಡಿ ನನಗೆ ತುಂಬ ಶಾಕ್ ಆಯಿತು. ಗಾಡ್, ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ನನಗೆ ಆ ಥರ ಆಗುತ್ತೆ ಅಂತ. ಎಷ್ಟು ಬೇಕೋ ಅಷ್ಟು ನಾನು ತುಂಬ ರೆಸ್ಟ್ ಕೂಡ ಮಾಡಿದೆ. ನಾನು ಜಾಸ್ತಿ ಹಿಂಸೆ ಪಡ್ಕೊಳಕ್ಕೆ ಹೋಗಲಿಲ್ಲ. ಪಾಪು ಹಾಯ್ ಮಾಡ್ತು ಎಂಡಿ ಸ್ಕ್ಯಾನ್ ಮಾಡಿಸ್ಬೇಕಾದ್ರೆ. ಅದು ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಏನು ಸಮಾಚಾರ? ಆ್ಯಂಡ್ ಇಷ್ಟು ದಿವಸ ಆಯಿತು, ತುಂಬ ದಿವಸ ಆಯಿತು ವೀಡಿಯೋಸ್ ಮಾಡಿದೆ. ಮ್ಯಾಕ್ಸಿಮಮ್ ಒಂದು 6 ಮಂತ್ಸ್ ಮೇಲಾಯಿತು. ಯೂಟ್ಯೂಬ್ ವ್ಲಾಗ್ಸು ಮಾಡ್ತಾ ಇರಲಿಲ್ಲ ಆ್ಯಂಡ್ ಶಾರ್ಟ್ಸ್ ವೀಡಿಯೋಸು ಮಾಡ್ತಾ ಇರಲಿಲ್ಲ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಂತೂ ಆ್ಯಕ್ಟಿವೇ ಇರಲಿಲ್ಲ. ಸ್ವಲ್ಪ ರೀಲ್ಸ್ ಮಾಡ್ತಾಯಿದ್ದೆ, ಬಟ್ ಸ್ಟಿಲ್ ನಾನು ಸ್ವಲ್ಪ ರೆಸ್ಟಲ್ಲೇ ಇದ್ದೆ. ಆ್ಯಂಡ್ ಎಲ್ಲರಿಗೂ ಗೊತ್ತು ದ್ಯಾಟ್ ನಾನು ಇವಾಗ 6 ಮಂತ್ ಪ್ರೆಗ್ನೆಂಟ್. 5 ಮಂತ್ ಕಂಪ್ಲೀಟ್ ಆಗಿದೆ, ಈಗ 6 ಮಂತ್ ರನ್ನಿಂಗಲ್ಲಿದೆ. ಆ್ಯಂಡ್ ಇವಾಗ ನಾನು ತುಂಬ ಆರಾಮಾಗಿದ್ದೀನಿ. ಲೈಕ್ ನನಗೆ ಮೊದಲು ಅಂದರೆ ಫಸ್ಟ್ ಟ್ರೈಮಿಸ್ಟರಲ್ಲಿ ಇದ್ದಷ್ಟು ಸಿಂಪ್ಟಮ್ಸ್ ಏನು ನನಗೆ ಇವಾಗ ಅಷ್ಟೊಂದು ಕಾಡ್ತಾ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಅದಕ್ಕೋಸ್ಕರ ನಾನೇನು ಅಂದ್ಕೊಂಡೆ, ಲೈಕ್ ಈ ಫಸ್ಟ್ ಟ್ರೈಮಿಸ್ಟರಲ್ಲಿ ಏನೇನಾಗಿತ್ತು ಮತ್ತು ನನ್ನ ಪ್ರೆಗ್ನೆನ್ಸಿನ ನಾನು ಹೇಗೆ ರಿವೀಲ್ ಮಾಡಿದೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ನಾನು ಈ ವಿಡಿಯೋಸ್ ಮಾಡ್ತೀನಿ. ಸೊ ಪ್ಲೀಸ್ ವಾಚ್ ಮಾಡಿ. ಆ್ಯಂಡ್ ನಿಮ್ಗೆ ನಿಜವಾಗ್ಲೂ ಇದು ತುಂಬ ಎಕ್ಸೈಟಿಂಗ್ ಆಗಿರುತ್ತೆ ಆ್ಯಂಡ್ ನೀವು ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿರ್ತೀರ. ಬಟ್ ನನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಲೈಕ್ ನಾನು ಹೇಗೆ ಪ್ರೆಗ್ನೆನ್ಸಿನ ರಿವೀಲ್ ಮಾಡಿದ್ದು ಆ್ಯಂಡ್ ನನಗೆ ಹೇಗೆ ಗೊತ್ತಾಯಿತು ಅನ್ನೋದು ಕೇಳಿದ್ರೆ ಆ್ಯಕ್ಚುಲಿ ನಿಮಗೂ ಕೂಡ ಕನ್ಫ್ಯೂಸ್ ಆಗ್ಬೋದು ಆ್ಯಂಡ್ ನಿಮಗೂ ಕೂಡ ಡೌಟ್ ಆಗ್ಬೋದು, ಲೈಕ್ ಏನಿದು, ಯಾಕೆ ಹಿಂಗೂ ಆಗುತ್ತಾ ಅಂತ ಅನಿಸ್ಬೋದು ಕೆಲವೊಬ್ರಿಗೆ ಮಾತ್ರ, ನಾಟ್ ಫಾರ್ ಎವ್ರಿ ಒನ್. ಓಕೆ, ಲೆಟ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಫಸ್ಟ್ ಥಿಂಗ್, ನನಗೆ ನಾನು ಪ್ರೆಗ್ನೆಂಟ್ ಅಂತ ಹೇಗೆ ಗೊತ್ತಾಯಿತು, ನಾನು ಎಲ್ಲಿದ್ದೆ ಅಂತ ಅಂದರೆ, ನಾನು ಊರಲ್ಲಿದ್ದೆ, ಉಡುಪಿಲಿದ್ದೆ. ಉಡುಪಿಯಲ್ಲಿ ಆಲ್ಮೋಸ್ಟ್ ತಿರುಗ್ತಾ ಇದೆ ನನ್ನ ಕಸಿನ್ ಜೊತೆ ಫುಲ್ಲು. ಉಡುಪಿ ಅಂತ ನಾವಿರೋದು ಉಡುಪಿಯಲ್ಲಿ ಕಟ್ಪಾಡಿಯಲ್ಲಿರೋದು. ಸೊ ಕಟ್ಪಾಡಿಯಿಂದ ಉಡುಪಿಗೆ ತುಂಬ ಟ್ರಾವೆಲ್ ಮಾಡ್ತಿದ್ದೆ, ತುಂಬ ತಿರುಗ್ತಿದ್ದೆ, ಸಿಕ್ಕಾಪಟ್ಟೆ ತಿಂತಾಯಿದ್ದೆ. ನನಗೆ ಸುಸ್ತಂತನೂ ಇರಲಿಲ್ಲ, ಏನೂ ಇರಲಿಲ್ಲ, ನನಗೆ ಅಷ್ಟೇನು ಅನ್ನಿಸ್ತಿರ್ಲಿಲ್ಲ ಫಸ್ಟ್ ಮಂತಲ್ಲಿ. ಅಂದರೆ ಫಸ್ಟ್ ನನಗೆ ಗೊತ್ತಿರಲಿಲ್ಲ ಅಲ್ಲ ಏನು ಆಗಿರುತ್ತೆ ಅಲ್ವ ಅಂತ. ಅದಾದಮೇಲೆ ತುಂಬ ಸುತ್ತಿದ್ದೀನಿ, ತುಂಬ ತಿರುಗಿದ್ದೀನಿ. ಅವತ್ತು ಅಂದರೆ ನಾನು ನಾರ್ಮಲಿ ಅಷ್ಟೆಲ್ಲ ಸುತ್ತಲ್ಲ ನಾನು, ಬಟ್ ಆ ಟೈಮಲ್ಲಂತೂ ನಾನು ತುಂಬ ತಿರುಗಿದ್ದೀನಿ. ಐ ವಾಸ್ ಎಂಜಾಯಿಂಗ್. ಬಟ್ ಒಂದು ಪೊಸಿಷನಲ್ಲಿ ನನಗೆ ಕರೆಕ್ಟ್ ಪೀರಿಯಡ್ಸ್ ಟೈಮಿಗೆ ಬ್ರೌನ್ ಡಿಸ್ಚಾರ್ಜ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಫಸ್ಟು 2 ಡೇಸಲ್ಲಿ ಬ್ರೌನ್ ಡಿಸ್ಚಾರ್ಜ್ ಇಟ್ಸ್ ಕ್ವೈಟ್ ಕಾಮನ್, ನನ್ನ ಪೀರಿಯಡೇ ಆಗಿದೆ ಅಂತಲೇ ಅಂದ್ಕೊಂಡಿದ್ದೆ. 3 ಡೇಸ್ ಬ್ರೌನ್ ಡಿಸ್ಚಾರ್ಜ್ ಆಗಿ ಸ್ಟಾಪ್ ಆಗೋಯಿತು. ನನಗೆ ಅದು ಸ್ವಲ್ಪ ಅನ್ಯೂಶುವಲ್ ಅನಿಸ್ತು. ಬಿಕಾಸ್ ನನಗೆ ಹೇಗೆ ಅಂದರೆ, ನನ್ನ ಪೀರಿಯಡ್ಸ್ ಬಂದು ಪ್ರತಿ ಸಲಿನೂ ಮಂತ್ಲಿ ಅಂದರೆ ಲೈಕ್ 28 ಡೇಸ್ ಸೈಕಲ್ ನನಗೆ ಯಾವಾಗಲೂ ಅದಕ್ಕೆ ಆಗುತ್ತೆ. ಮತ್ತು ನನಗೆ ಯಾವತ್ತೂ ಈ ಥರ ಸ್ವಲ್ಪ ದಿವಸ ಆಗಿ ಸ್ಟಾಪ್ ಆಗೋದು ಆ ಥರ ಎಲ್ಲ ಏನೂ ಇರಲಿಲ್ಲ. ನನಗೆ 5 ಡೇಸ್ ಅಂದರೆ 5 ಡೇಸ್ ಕರೆಕ್ಟಾಗಿ ಆಗ್ತಿತ್ತು. ಬಟ್ ಅವತ್ತು 3 ಡೇಸ್ ಹಾಗೆ ಸ್ಟಾಪ್ ಆಯ್ತಲ್ಲ, ನಾನು ಮೇ ಬಿ ಟ್ರಾವೆಲ್ ಮಾಡಿರೋದಕ್ಕೆ ಹಾಗಾಗಿರ್ಬೋದು. ಅಂದರೆ ತುಂಬ ತಿಂದಿದ್ದೀನಿ, ಸರಿ ಹೊರಗಡೆ ಜಂಕ್ ಫುಡ್ ಎಲ್ಲ ಸರಿ ತಿಂದಿದ್ದೀನಿ. ಸೊ ಹಾಗಾಗಿ ಈ ಥರ ಆಗಿರಬಹುದೇನೋ ಅಂತ ನಾನು ಹಾಗೆ ನನ್ನ ಪೀರಿಯಡ್ ಅಂತಲೇ ಅಂದ್ಕೊಂಡ್ಬಿಟ್ಟಿದ್ದೆ. ನಾನು ಅಲ್ಲಿ ನಮ್ಮ ಕಸಿನ್ದು ಅಜ್ಜಿ ಇದ್ದರು. ಕಸಿನ್ ಅಜ್ಜಿ ಅಂದರೆ ಲೈಕ್ ಅವ್ರ ಅಪ್ಪನಮ್ಮ ಇದ್ದರು. ಅವ್ರೇನಂದರು, ಇದು ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ ಅಂತ, ಒನ್ ಆಫ್ ದ ಪ್ರೆಗ್ನೆನ್ಸಿ ಸಿಂಪ್ಟಮ್ ಇದು ಅಂತ ಹೇಳಿದ್ರು. ನಾನು ಇರ್ಬೋದಾ ಪ್ರೆಗ್ನೆನ್ಸಿ ಸಿಂಪ್ಟಮ್ ಅಂದರೆ, ನಾನು ಇರ್ಬೋದೇನೋ, ಓಕೆ ಪ್ರೆಗ್ನೆನ್ಸಿ ಸಿಂಪ್ಟಮ್ಮೇ ಇರ್ಬೋದೇನೋ ಅಂತ. ನನಗೆ ಆ್ಯಕ್ಚುಲಾಗಿ ಅಷ್ಟು ಕನ್ಫರ್ಮೇಷನಲ್ಲೂ ಇರಲಿಲ್ಲ, ಇರಬಹುದೇನೋ ಅಂತಲೂ ಅನಿಸ್ತಿರ್ಲಿಲ್ಲ. ಲೈಕ್ ಅದೊಂದು ಇರಲಿ ಥಾಟ್ ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ನನಗೇನು ಆ ಥರ ಎಲ್ಲ ಆಗಿರಲಿಲ್ವಲ್ಲ. ಸೊ ಹಾಗಾಗಿ ಇರ್ಬೋದಾ ಅಂತಲೂ ಅಂದ್ಕೊಂಡಿದ್ದೆ. ಅದಾದಮೇಲೆ ನನಗೆ ಅದೇ ದಿನವೇ ನಾನು ಸ್ವಲ್ಪ ತಿರ್ಗಕ್ಕೆ ಹೋಗುವಾಗ ನನಗೆ ತುಂಬ ಸುಸ್ತಾಗ್ತಾಯಿತ್ತು, ತಲೆ ಸುತ್ತು ಬರ್ತಾಯಿತ್ತು, ತುಂಬ ಅನ್ಯೂಶುವಲ್ ಅನ್ನಿಸ್ತಿತ್ತು. ಏನು ಯಾಕೋ ತುಂಬ ಸುಸ್ತಾಗ್ತಿತ್ತು. ಸೊ ಆವಾಗ ಎಲ್ಲರೂ ಅಂದರು, ಓಕೆ ಇದು ಯಾಕೋ ಇಟ್ಸ್ ನಾರ್ಮಲ್ ಅಲ್ಲ,
ಯಾಕಂದರೆ ನಿಂಗೆ ಇಷ್ಟೊಂದೆಲ್ಲ ಸುಸ್ತಾಗೋ ಅದು ಯಾವಾಗ ನನಗೆ ಬ್ರೌನ್ ಡಿಸ್ಚಾರ್ಜ್ ಆಯಿತು ಅಂತ ಹೇಳಿದ್ನಲ್ಲ, ಅದು ಆದಮೇಲಿಂದ ನನಗೆ ಸ್ವಲ್ಪ ತಲೆ ಸುತ್ತು ಬರೋದೆಲ್ಲ ಆಯ್ತಿತ್ತು. ವಾಮಿಟ್ ಏನೂ ಆಗ್ತಿರಲಿಲ್ಲ, ತಲೆ ಸುತ್ತು ಮಾತ್ರ ಬರ್ತಾಯಿತ್ತು. ಅದಾದಮೇಲೆ ಊರಿಗೆ ಬಂದ್ವಿ. ಸೇಮ್ ಅದೇ ನೆಕ್ಸ್ಟ್ ಡೇನೇ ನಾವು ಬ್ಯಾಂಗ್ಳೂರಿಗೆ ಬಂದ್ವಿ. ಸೊ ಬ್ಯಾಂಗ್ಳೂರಿಗೆ ಬಂದಾಗ ಯಾವುದಕ್ಕೂ ಒಂದು ರೌಂಡ್ ಚೆಕ್ ಮಾಡೋಣ. ನನಗೆ ನಾನು ಕನ್ಫರ್ಮೇ ಇರಲಿಲ್ಲ, ನಾನು ಪ್ರೆಗ್ನೆಂಟ್ ಇರ್ಬೋದು ಅನ್ನೋದು ನಾನು ಕನ್ಫರ್ಮೇ ಇರಲಿಲ್ಲ. ನಮ್ಮ ಮನೆಯವರು ಯಾರಿಗೂ ಕನ್ಫರ್ಮ್ ಇರಲಿಲ್ಲ. ಬಟ್ ನಾನು ನನ್ನ ಗಂಡನ ಹತ್ರನೇ ಹೇಳಿಬಿಟ್ಟು ಕಿಟ್ ತಗೊಂಡು ಚೆಕ್ ಮಾಡಿದ್ದು. ಬಟ್ ಚೆಕ್ ಮಾಡಿದ್ಮೇಲೆ 2 ಲೈನ್ಸ್ ಬಂತು. ನನಗೆ 2 ಲೈನ್ಸ್ ಬಂದಮೇಲೆ ನಾನು ಆ್ಯಕ್ಚುಲಿ ನಮ್ಮ ಮನೆಯವ್ರು ನಾನು ತುಂಬ ಅಂದರೆ ತುಂಬ ಎಕ್ಸೈಟ್ ಆಗಿದ್ದೆ. ಮೊದಲೇ ಅಂದ್ಕೊಂಡಿದ್ದೆ ದಟ್ ನಾನು ವೀಡಿಯೋಸ್ ಮಾಡಬೇಕು, ತುಂಬ ಅಂದರೆ ಗ್ರ್ಯಾಂಡಾಗಿ ರಿವೀಲ್ ಮಾಡಬೇಕು ಅಂದರೆ ಒಂಥರ ಅವರಿಗೆ ಸರ್ಪ್ರೈಸ್ ಕೊಡಬೇಕು ಅಂತೆಲ್ಲ ತುಂಬ ಅಂದ್ಕೊಂಡಿದ್ದೆ. ಬಟ್ ನಾನೇ ಸರ್ಪ್ರೈಸ್ ಆಗಿದ್ದೆ. ಆ್ಯಕ್ಚುಲಾಗಿ ನನಗೆ 2 ಲೈನ್ ಬಂದಾಗ ತುಂಬ ಸರ್ಪ್ರೈಸ್ ಆಗಿದೆ. ಲೈಕ್ ನಾನು ಶಾಕ್ ಆಗಿದ್ದೆ, ಹೌದಾ ನಿಜನಾ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಅದಾದಮೇಲೆ ನಾನು ನಮ್ಮ ಮನೇಲಿ ಅಮ್ಮ ಇದು ಹೌದಾ ಎಲ್ಲರ ಹತ್ರನೂ ಹೌದಾ ಅಂತ ಕೇಳೋದ್ರಲ್ಲೇ ನಂದಾಗೋಗಿತ್ತು. ಆಮೇಲೆ ನಮ್ಮ ಮನೇಲಿ ಒಂದೇ ಮಾತಂದರು, ಜಾಸ್ತಿ ಏನೇನೋ ತಿನ್ನೋಕೆ ಹೋಗ್ಬೇಡ, ಸಿಕ್ಪಕ್ಕಿದೆಲ್ಲ ತಿನ್ನೋಕೆ ಹೋಗ್ಬೇಡ, ಫುಲ್ ರೆಸ್ಟ್ ಮಾಡಬೇಕು, ಹಾಗೆ ಹೀಗೆ ಅಂತಲ್ಲ ಹಂಗೆ ಅಂದರು. ಅದು ನಾನು ನೋಡಿದ್ದು ಅಂದರೆ 30 ಡೇಸ್ಗೆ ನೋಡಿಬಿಟ್ಟೆ. 30 ಡೇಸಲ್ಲೇ ಗೊತ್ತಾಯ್ತು. ಅಂದರೆ ನಾನು 25 ಡೇಸ್ ಸೈಕಲಲ್ಲಿ ನಾನು 4-5 ಡೇಸಲ್ಲೇ ನಾನು ಬ್ಯಾಂಗ್ಳೂರ್ ಬಂದಿದ್ದು ಕೂಡಲೇ ನೋಡಿಬಿಟ್ಟೆ. ಸೊ 1 ಮಂತಲ್ಲೇ ಗೊತ್ತಾಗೋಯ್ತು ನಾನು ಪ್ರೆಗ್ನೆಂಟ್ ಅಂತ. ಆದರೂ ಬ್ರೌನ್ ಡಿಸ್ಚಾರ್ಜ್ ಆಗಿದೆ ಅಲ್ಲ, ಸ್ವಲ್ಪ ನನಗೆ ಭಯ ಇತ್ತು. ಅದಾದಮೇಲೆ ನಾನೊಂದು 10 ಡೇಸ್ ಬಿಟ್ಟು ಹಾಸ್ಪಿಟಲ್ಗೆ ಹೋಗೋಣ ಅಂತ ಒಳ್ಳೆ ಹಾಸ್ಪಿಟಲ್, ಒಳ್ಳೆ ಡಾಕ್ಟರ್ನ ನಮ್ಮ ಸಿಸ್ಟರ್ ಒಬ್ಬರಿದ್ರು. ಸೊ ಅಂದರೆ ನಮ್ಮ ಗಂಡನ ಸಿಸ್ಟರ್ ಒಬ್ಬರಿದ್ರು. ಸೊ ಅವ್ರ ಹತ್ರ ಹೇಳಿ ಒಂದು ಒಳ್ಳೆ ಡಾಕ್ಟರ್ನ ಸಜೆಸ್ಟ್ ಮಾಡಿದ್ರು ಅವರು. ಸೊ ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿದ್ದ ಕೂಡಲೇ ಐ ವಾಸ್ ಶಾಕ್ಡ್. ಅವ್ರ ರಿಯಾಕ್ಷನ್ ನೋಡಿ ನನಗೆ ತುಂಬ ಶಾಕ್ ಆಯಿತು. ಬಿಕಾಸ್ ನಾನು ಅವತ್ತು ಹೋಗಿದ್ದ ರೀಸನ್ಗೆ ಅದು ಹೇಗಿತ್ತು ಅಂದರೆ, ಅವ್ರಿಗೆ ಅಪಾಯಿಂಟ್ಮೆಂಟ್ ತೊಗೊಬೇಕು ಅಂದರೆ ನಾವು ಆಲ್ರೆಡಿ ಒಂದು 10 ಡೇಸ್ ಮುಂಚೆನೇ ನಾವು ಅಪಾಯಿಂಟ್ಮೆಂಟ್ ತೊಗೊಬೇಕು, ಅಷ್ಟು ಬ್ಯುಸಿ ಇದ್ದಾರೆ ಅವರು. ಅಂದರೆ ನ್ಯೂ ಕಮರ್ಸ್ಗೆ ಅಂದರೆ ಹೊಸಬ್ರಿಗೆ ಬರೋದಕ್ಕೆ ಒಂದು 10 ಡೇಸ್ ಮುಂಚೆನೇ ಅಪಾಯಿಂಟ್ಮೆಂಟ್ ತೊಗೊಂಡು ಇಟ್ಕೋಬೇಕು. ಅವ್ರಿಗೆ ತುಂಬ ರೇರ್ಲಿ ಸಿಗೋದು. ಸೊ ನಾನು ಅದನ್ನು ಹೇಳಿದಾಗ ನನಗೇನಾಗಿತ್ತು, ಅದೇ ಟೈಮಲ್ಲಿ ನನಗೆ ಪೀರಿಯಡ್ಸ್ ಪೇಯ್ನ್ ಥರ ಸೊಂಟ ನೋವು ಬರ್ತಾಯಿತ್ತು. ತುಂಬ ಪೀರಿಯಡ್ಸ್ ಪೇನೇ ಆಗ್ತಿತ್ತು. ನಾನು ಇದು ಅನ್ಯೂಶುವಲ್ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ನಾನು ಅದನ್ನು ಹಾಗೆ ಹೇಳಿದ ಕೂಡಲೇ ಪಟ್ಟ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ರು. ಅದೇ ದಿನ ಕೊಟ್ಬಿಟ್ರು ಬೆಳಗ್ಗೆ ಹೇಳಿದ ಕೂಡಲೇ. ಆವಾಗಲೇ ನಂಗೆ ಒಂಥರ ಭಯ ಆಯಿತು. ಅದಾದಮೇಲೆ ಹಾಸ್ಪಿಟಲ್ಗೆ ಹೋದ್ಮೇಲೆ ಹಾಸ್ಪಿಟಲವ್ರಿಗೆ ನಾನು ಏನೇನಿತ್ತು ನನ್ನ ಸಿಮ್ಟಮ್ ಹಿಂಗಿತ್ತು. ಅದಾದಮೇಲೂ ಕೂಡ ನಂಗೆ ಸ್ವಲ್ಪ ಬ್ರೌನ್ ಡಿಸ್ಚಾರ್ಜ್, 1 ಪಾಯಿಂಟ್ ಅಷ್ಟು ಬ್ರೌನ್ ಡಿಸ್ಚಾರ್ಜ್ ನಾನು ನೋಡಿದೆ. ಅದನ್ನು ಕೂಡ ಹೇಳಿದೆ ಈ ಥರ ಹಿಂಗಾಗಿತ್ತು ಅಂತ. ಸೊ ಪಟ್ಟ ಸ್ಕ್ಯಾನಿಂಗ್ ಹೇಳಿಬಿಟ್ರು. ಅದೇ ದಿನ ಸ್ಕ್ಯಾನಿಂಗಿಗೆ ಹೇಳಿದ್ರು, ಇದೇ ದಿನ ಈಗ ಪಟ್ಟ ಸ್ಕ್ಯಾನಿಂಗ್ ಮಾಡಿಸ್ಕೊಬನ್ನಿ ಅಂತ. ನನಗೆ ನನಗೇನೋ ಆಯಿತು ಅನ್ನೋ ಥರನೇ ಅನ್ನಿಸ್ಬಿಡ್ತು. ಬಿಕಾಸ್ ನಾನು ಪ್ರೆಗ್ನೆಂಟ್ ಅನ್ನೋ ಖುಷಿ ಒಂದು ಕಡೆ ಆಯಿತು ಅಂದರೆ, ಸಡನ್ನಾಗಿ ಹೀಗೆ ಹೇಳಿದ್ರಲ್ಲ, ಫುಲ್ ಭಯ ಆಗೋಯ್ತು. ಭಯ ಆದಾಗ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಡು ಬಂದ್ವಿ. ಸ್ಕ್ಯಾನಲ್ಲಿ ಏನೂ ಮಾತಾಡಿಲ್ಲ ನನ್ನ ಹತ್ರ ಅವ್ರು ಡಾಕ್ಟ್ರು. ಲೈಕ್ ಹಾರ್ಟ್ ಬೀಟ್ ಎಲ್ಲ ನೋಡಿದ್ರು. ನಂಗೆ ಹಾರ್ಟ್ ಬೀಟ್ ಕೇಳಿಸ್ಕೊಂಡಿದ್ದೀನಿ ಕೂಡ. ಬಟ್ ಸ್ಟಿಲ್ ನನಗೆ ಹಾರ್ಟ್ ಬೀಟ್ ಅದೇನಾ, ಬೇರೆನಾ, ಇಲ್ಲ ಇನ್ನೇನೋ ಪ್ರಾಬ್ಲಮ್ ಇದೆಯಾ, ಇನ್ನೇನೋ ಇದಾ ಅಂತ ನಾನು ಆ ಹಾರ್ಟ್ ಬೀಟ್ ಕೂಡ ಎಂಜಾಯ್ ಮಾಡಲಿಲ್ಲ ನಾನು ಆ ಟೈಮಲ್ಲಿ. ಪಟ್ಟ ಸ್ಕ್ಯಾನ್ ಮಾಡಿಸಿ ತಗೊಂಡು ಹೋಗಿ ಕೊಟ್ಟಮೇಲೆ ಇಟ್ಸ್ ಆಲ್ ನಾರ್ಮಲ್, ಏನೂ ಇಲ್ಲ, ನಾರ್ಮಲ್ ಆಗಿದೆ. ಅದು ಆ್ಯಕ್ಚುಲಿ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ ಹೇಳ್ತಾರೆ ಅಂತ ಅವರು ನನಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಲೈಕ್ ಆದರೂ ಕೂಡ ಹೆದರ್ಕೊಂಡಿದ್ರು. ಬಿಕಾಸ್ ನನಗೆ ತುಂಬ ಸಿವಿಯರ್ ಬ್ಯಾಕ್ ಪೇಯ್ನ್ ಇತ್ತು, ಅಂದರೆ ಪೀರಿಯಡ್ಸ್ ಪೇಯ್ನ್ ಥರ ತುಂಬ ಪೇಯ್ನ್ ಇತ್ತು. ಸೊ ಅದಕ್ಕೋಸ್ಕರ ಅವರು ಸ್ವಲ್ಪ ಅರ್ಜೆಂಟ್ ಮಾಡಿದರು, ಬೇಗ ನೋಡ್ಕೊಬನ್ನಿ, ಏನಾದರೂ ಬೇರೆ ಇರಬಹುದಾ ಅನ್ನೋ ರೀಸನ್ಗೆ. ಅದು ಬಿಟ್ಟರೆ ಏನೂ ಇರಲಿಲ್ಲ, ಫುಲ್ ನಾರ್ಮಲ್ ಆಗಿದ್ದೆ. ಫಸ್ಟ್ ಮಂತ್ ಈಸ್ ಫೈನ್, ಎಲ್ಲ ಓಕೆ. ಸ್ಕ್ಯಾನ್ ಮಾಡಿಸ್ಕೊಂಡು ಬಂದಿದ್ದ ನೆಕ್ಸ್ಟ್ ಡೇಗೆ ಸ್ಟಾರ್ಟ್ ಆಯಿತು ನನಗೆ ವಾಮಿಟಿಂಗ್. ಗಾಡ್, ನಾನು ಎಕ್ಸ್ಪೆಕ್ಟೂ ಮಾಡಿರಲಿಲ್ಲ ನನಗೆ ಆ ಥರ ಆಗುತ್ತೆ ಅಂತ. ನಾನೇನು ಅಂದ್ಕೊಂಡಿದ್ದೆ, ಸುಸ್ತಾಗ್ಬೋದು, ವಾಮಿಟ್ ಆದರೂ 1-2 ಸಲ ಆಗ್ಬೋದು ದಿನಕ್ಕೆ ಅಂತ. ನನಗೆ ಇವನ್ ನೀರು ಕುಡಿಯೋಕ್ಕೂ ಆಗ್ತಾ ಇರಲಿಲ್ಲ. ತಿಂದಿದ್ದೆಲ್ಲ ವಾಮಿಟ್ ಮಾಡ್ತಿದ್ದೀನಿ. ನನ್ನ ಕೈಲಿ ಕುತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ನಾನು ಎಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಅಂದರೆ, ಒಳ್ಳೆ ವ್ಲಾಗ್ ಮಾಡಬೇಕು, ಇನ್ನು ಪ್ರೆಗ್ನೆನ್ಸಿ ಫುಲ್ ಆ್ಯಕ್ಟಿವ್ ಆಗಿರಬೇಕು, ಹಾಗಿರ್ಬೇಕು, ಹೀಗಿರಬೇಕು, ತುಂಬ ಅಂದ್ಕೊಂಡಿದ್ದೆ. ಬಟ್
ಆಗ್ಲಿಲ್ಲ. ನಿಜವಾಗ್ಲೂ ನನ್ಗೆ ಎದ್ದೊಳಕ್ಕೆ ಮನ್ಸಿರ್ಲಿಲ್ಲ. ಎದ್ದು ಒಂದ್ ಸ್ವಲ್ಪ ಇದ್ರಲ್ಲಿ ಸುಸ್ತಾಗ್ಬಿಡ್ತಿದೆ. ಇವನ್ ಏನ್ ತಿನ್ನಕ್ಕೂ ಆಗ್ತಾ ಇರ್ಲಿಲ್ಲ. ಮೇ ಬಿ ತುಂಬಾ ಜನ ನೀವು ನನ್ ತರ ಇದ್ದವ್ರು ನೀವು ರಿಲೇಟ್ ಆಗಿರ್ತೀರಾ. ಲೈಕ್ ಏನ್ ಥಿಂಕಿಂಗ್ ಆಗ್ತಿರತ್ತೆ ಅಂತ. ಬಿಕಾಸ್ ನಿಮ್ಗೂ ಎಷ್ಟೊಂದ್ ಜನಕ್ಕೆ ಆಗಿರುತ್ತೆ, ಎಷ್ಟೊಂದ್ ಜನಕ್ಕೆ ಆಗಿರಲ್ಲ. ನಾನ್ ಎಷ್ಟು ಜನದ್ ವಿಡಿಯೋ ನೋಡಿದೀನಿ. ಬಟ್ ಎಷ್ಟೊಂದ್ ಜನದಲ್ಲಿ ಆರಾಮಾಗಿದ್ದಾರೆ. ತಿರುಗ್ತಾ ಇದ್ದಾರೆ, ಆರಾಮಾಗಿ ಸುತ್ತುತ್ತಿದ್ದಾರೆ, ಏನ್ ಬೇಕೋ ಅದನ್ನ ತಿಂತಾ ಇದ್ದಾರೆ. ನಂಗೆ ಯಾರಾದ್ರೂ ತಿಂತಾ ಇರೋದನ್ನ ನೋಡ್ತಿದ್ರು ವಾಮಿಟ್ ಬರಂಗಾಗ್ತಿದೆ. ಅಷ್ಟು ಅಷ್ಟು ಹಿಂಸೆ ಆಗಿತ್ತು ನನ್ಗೆ. ಅದಾದ್ಮೇಲೆ 2 ಮಂತ್ಸ್ ಕಂಟಿನ್ಯೂಸ್ ಆಗಿತ್ತು. ನನ್ ಕೈಲಿ ಎಕ್ಸ್‌ಪ್ಲೇನ್ ಮಾಡ್ಲಿಕ್ಕೂ ಆಗೋದಿಲ್ಲ. ಆ ತರ ಇತ್ತು. ಒಂದೊಂದೇ ಕಮ್ಮಿ ಅಂತ ಏನೂ ಇಲ್ಲ. ನನ್ಗೆ ಆಪಲ್ ತಿಂದ್ರೆ ಆಗ್ತಿರ್ಲಿಲ್ಲ. ಯಾವ್ದು ಮತ್ತೆ ಇದು ಆರೆಂಜ್ ತಿಂದ್ರೆ ಆಗ್ತಿರ್ಲಿಲ್ಲ. ಮತ್ತೆ ಯಾವ್ದು ಒಳ್ಳೇದ್ ತಿಂದ್ರೆ ಯಾವ್ದು ಆಗ್ತಿರ್ಲಿಲ್ಲ. ಅಂಥದ್ದಂದ್ರೆ ನಾನು ಬೇರೆ ಏನಾದ್ರು ಹೊರಗಡೆದೆಲ್ಲ ತಿಂದ್ರೂನು ಯಾವಾಗ್ಲೂ ಒಂದೊಂದ್ಸಲಿ ಮಾತ್ರ ಉಳ್ಕೊಂತಾ ಇತ್ತು. ಇರ್ಲಿಲ್ಲ. ಅದಾದ್ಮೇಲೆ ಹಾಸ್ಪಿಟಲ್‌ಗೆ ವಿಸಿಟ್ ಮಾಡ್ಬಿಟ್ಟು ನಾ ಹೇಳ್ದೆ, ಮೇಡಮ್ ನಂಗೆ ಸೆಕೆಂಡ್ ಮಂತಿಗೆ ಹೋದಾಗ ನಾ ಹೇಳ್ದೆ, ಮೇಡಮ್ ನನ್ಗೆ ವಾಮಿಟಿಂಗ್ ಇದೆ ತುಂಬಾ ಅಂತ. ಅವ್ರು ಹೇಳಿದ್ರು ಮಜ್ಜಿಗೆ ಅದೆಲ್ಲ ಕುಡೀರಿ, ಸ್ವಲ್ಪ ನೀರು ಕುಡಿಯೋಕ್ಕಾಗಲ್ಲ ನನಗೆ ಗೊತ್ತು. BP ತುಂಬ ಲೋ ಆಗಿಬಿಟ್ಟಿತ್ತು ನನಗೆ. ಯಾಕಂದರೆ ನನಗೇನು ತಿನ್ನಕ್ಕೆ ಹೊಟ್ಟೆಲೂ ಇರ್ತಿರ್ಲಿಲ್ಲ, ಏನೂ ಇರ್ತಿರ್ಲಿಲ್ಲ. ಮೇ ಬಿ ಅದು ಕ್ವೈಟ್ ಕಾಮನ್ ಅಂತ ಅನಿಸುತ್ತೆ. ಸ್ವಲ್ಪ ಲೋ ಆಗಿತ್ತು, ತುಂಬ ಏನು ಲೋ ಆಗಿರಲಿಲ್ಲ. ಲೈಕ್ ಸ್ವಲ್ಪ ಅಷ್ಟೇ. ನಾನು ಮತ್ತೆ 1 kg ಕಮ್ಮಿನೂ ಆಗಿಬಿಟ್ಟಿದ್ದೆ ನಾನು 3 ಮಂತ್ಸ್ ಅಷ್ಟರೊಳಗೆ. ಮತ್ತೆ ಅದೇನು ಪ್ರಾಬ್ಲಮ್ ಏನು ಇರಲಿಲ್ಲ ಅಂತ ಅಂದ್ಕೊಳ್ತೀನಿ. ನನಗೇನು ಆ ಡಾಕ್ಟರ್ ಅಷ್ಟೊಂದು ಇನ್ನು ತುಂಬ ಫೋರ್ಸ್ ಮಾಡೇನು ಹೇಳಿರಲಿಲ್ಲ. ಇರುತ್ತೆ ಅಂದ್ಕೊಂಡೆ ಸುಮ್ಮನಾದೆ. NT ಸ್ಕ್ಯಾನಿಗೆ ಬರ್ಕೊಟ್ರು. ಓಕೆ, NT ಸ್ಕ್ಯಾನ್ ಅಲ್ಲಿವರೆಗೂ ನಂಗೆ ಬರೀ ಈ ವಾಮಿಟ್ ಕತೆ ಹೇಳ್ತಾ ಇದ್ದೆ, ಒಂದೊಂದು ಇರಲ್ಲ, ಅಷ್ಟು ಸಾಕಾಗ್ಬಿಟ್ಟಿತ್ತು ನನಗೆ. ನಾನು ಅಲ್ಲೇ ಸ್ಟಾಪ್ ಮಾಡಿಬಿಟ್ಟೆ. ನನಗೆ ಟೋಟಲಿ ರೆಸ್ಟ್ ಬೇಕು. ನಾನು ಏನೋ ಮಾಡ್ತೀನಿ ಅಂತ ಹೇಳಿ ನಾನು ವೀಡಿಯೋಸ್ ಮಾಡೋದಲ್ಲ. ಇಟ್ಸ್ ನಾಟ್ ನನ್ನ ಪರ್ಸನಲಿ ನಂಗೆ ಇಷ್ಟ ಆಗಲಿಲ್ಲ. ಬಿಕಾಸ್ ನನಗೆ ರೆಸ್ಟ್ ಬೇಕು ಅಷ್ಟೇ. ನನಗೆ ನನ್ನ ಪಾಪುಗೆ ರೆಸ್ಟ್ ಬೇಕು ಅಷ್ಟೇ ಬೇಕಿದೆ ನನಗೆ. ನಾನು NT ಸ್ಕ್ಯಾನ್ ಅಷ್ಟರೊಳಗೆ ನಾನು ಪ್ರಿಪೇರ್ ಆಗಿರಬೇಕು ಅಂತ. ಆದರೂ ನನ್ನ ಕೈಲಿ ತಿನ್ನೋಕ್ಕಾಗದೆ ಎಲ್ಲ ಒದ್ದಾಡಿದ್ದೀನಿ. ಬಟ್ NT ಸ್ಕ್ಯಾನ್ ಕೊಟ್ಟಮೇಲೆ NT ಸ್ಕ್ಯಾನ್ ಮಾಡಿಸಿದಾಗ ಪಾಪು ಹಾಯ್ ಮಾಡ್ತು. NT ಸ್ಕ್ಯಾನ್ ಮಾಡಿಸ್ಬೇಕಾದ್ರೆ ಅದು ನೋಡ್ದೊಳಗೆ ನಾನು ತುಂಬ ಅಂದರೆ ತುಂಬ ಖುಷಿಯಾಗಿ, ಅಂದರೆ ಅದನ್ನ ಎಕ್ಸ್‌ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಮೇ ಬಿ ಎಲ್ಲ ನೀವು ಯಾರ್ಯಾರು ತಾಯಂದಿರು ನೋಡ್ತಿರ್ತೀರಾ, ಯಾರ್ಯಾರು NT ಸ್ಕ್ಯಾನ್ಸು ಆ ಥರ ಸ್ಕ್ಯಾನ್ಸ್ಗಳು ಮಾಡಿಸ್ಕೊಂಡಿರ್ತೀರಾ, ಮಗು ಮೂಮೆಂಟ್ಸ್ ನೋಡುವಾಗ, ಮಗು ಹಾಯ್ ಅನ್ನೋದು ನೋಡುವಾಗ, ಇಲ್ಲ ನಮಸ್ಕಾರ ಮಾಡೋದು ನೋಡುವಾಗ ಒಂಥರ ಖುಷಿ ಆಗುತ್ತಲ್ವಾ. ಸೊ ಹಾಗೆ ನನಗೂ ಕೂಡ ಅದು ಏನಾಯಿತು ಅಂದರೆ, ಅವರು ಸ್ಕ್ಯಾನ್ ಮಾಡಿ ತೋರಿಸುವಾಗ ನೋಡಿ ನಿಮ್ಮ ಮಗು ಅಂತ ತಿರ್ಗಿಸೋದಕ್ಕೂ ಅದು ಹಿಂಗೆ ಅನ್ನೋದಕ್ಕೂ ಒಳ್ಳೆ ಟೈಮ್ ಆಯಿತು. ಬಟ್ ಅವರು ಹಂಗೇನು ನೋಡಿ ನಿಮ್ಮ ಮಗು ಹಾಯ್ ಅಂತ ಇದೆ ಅಂತ. ಅವಾಗ ಆಗಿದ್ದ ಖುಷಿ ಅಂತೂ ಬೇಡವೇ ಬೇಡ. ಬಿಕಾಸ್ ಅಷ್ಟು ಪಟ ಅಂತ ಇತ್ತು. ಅದೊಂಥರ ಎಕ್ಸೈಟ್ಮೆಂಟಲ್ಲಿ ಇತ್ತೇನೋ ನನಗೂ ಗೊತ್ತಿಲ್ಲ. ನಾನು ಅದು ನೋಡಿ ಅಷ್ಟೇ ಖುಷಿಯಾಗ್ಬಿಟ್ಟಿದ್ದೆ. ಏನು ಇಷ್ಟು ನಿಲ್ತಾನೆ ಇಲ್ಲ ಅದು, ಅಷ್ಟು ಕುಣಿತಾ ಇತ್ತು. ಮೇ ಬಿ ಅದು ನನ್ನ ನೋಡೋಕ್ಕೆ ಅದು ಖುಷಿ ಪಡ್ತಿತ್ತು, ನಾನು ಅದು ನೋಡೋಕೆ ಖುಷಿ ಪಡ್ತಿದ್ದೆ. ಆ ಥರ ಇತ್ತು. ಅದು ಆದಮೇಲೆ ನನಗೆ 3 ಮಂತ್ಸ್ ಆದಮೇಲೆ ವಾಮಿಟ್ ಸ್ಟಾಪ್ ಆಯಿತು. ಸಾಕನ್ಸುತ್ತೆ ಈ ಫಸ್ಟ್ ಟ್ರೈಮಿಸ್ಟರ್ದು. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಏನೇನಾಯಿತು ಅಂತ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ, ನನ್ನ ಸೆಕೆಂಡ್ ಟ್ರೈಮಿಸ್ಟರ್ ಏನೇನಾಗಿದೆ ಅದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನನ್ನ ಪ್ರೆಗ್ನೆನ್ಸಿ ಜರ್ನಿಲಿ ನಾನು ಏನೇನು ಮಾಡ್ತಾ ಇದ್ದೀನಿ ಆ್ಯಸ್ ಆಫ್ ನೌ ಮಾತ್ರ ನಾನು ನಿಮಗೆ ನೆಕ್ಸ್ಟು ಬ್ಲಾಗ್ಸಲ್ಲಿ ಹೇಳ್ತೀನಿ, ನೋಡೋಣ. ಬಟ್ ನನಗೆ ಎಷ್ಟು ಬೇಕೋ ಅಷ್ಟು ನಾನು ತುಂಬ ರೆಸ್ಟ್ ಕೂಡ ಮಾಡಿದೆ. ನಾನು ಜಾಸ್ತಿ ಹಿಂಸೆ ಪಡ್ಕೊಳಕ್ಕೆ ಹೋಗಲಿಲ್ಲ. ಅಂದರೆ ಫೋರ್ಸ್ಫುಲ್ ಏನಾದರೂ ಮಾಡೋಕ್ಕೆ ಹೋಗೋದು ಆ ಥರ ಏನೂ ಮಾಡೋಕ್ಕೆ ಹೋಗಿಲ್ಲ. ಆಲ್ಮೋಸ್ಟ್ ನಾನು ರೆಸ್ಟ್ ಮಾಡಿದ್ದೀನಿ. ಬಟ್ ನನಗೆ ಒಂದು ಅಡ್ವಾಂಟೇಜ್ ಏನಂದರೆ, ನನಗೆ ನಮ್ಮ ಅಪ್ಪ ಅಮ್ಮ ಜೊತೆಯಲ್ಲೇ ಇದ್ದಾರೆ. ಸೊ ನನಗೆ ಅಮ್ಮನೇ ಎಲ್ಲ ಹೆಲ್ಪ್ ಮಾಡ್ತಾರೆ. ನನಗೆ ಅಂಥದ್ದೇನು ತೊಂದರೆ ಆಗಲಿಲ್ಲ. ಅಂದರೆ ಮನೆ ಕೆಲಸನೂ ಮಾಡಬೇಕು, ಅಡುಗೆ ಮಾಡ್ಕೊಬೇಕು, ವಾಮಿಟಲ್ಲಿ ಪಾಪ ಎಷ್ಟೋ ಜನ ಹೆಣ್ಮಕ್ಳು ಅದನ್ನು ಮಾಡ್ತಿದ್ದಾರಲ್ಲ, ಗ್ರೇಟ್ ಅವರು. ಅದು ಹೇಗೆ ಮಾಡಿದ್ದಾರೆ ಅನ್ನೋದು ನಮ್ಮ ಅಮ್ಮನಿಗೂ ವಾಮಿಟ್ ಇತ್ತು ಅಂತ. ವಾಮಿಟ್ ಏನಿರಲಿಲ್ಲ, ನನಗೆ ಲೈಕ್ ಒಂಥರ ಸುಸ್ತಿತ್ತು ಮತ್ತು ವಾಮಿಟಿಂಗ್ ಬರೋ ಥರ ಆಗ್ತಿತ್ತು. ಬಟ್ ವಾಮಿಟ್ ಏನು ಆಗ್ತಿರ್ಲಿಲ್ಲ ಅಂತೆ. ಬಟ್ ನನಗೆ ಹೆವಿ ಇತ್ತು ಅಷ್ಟೇ, ಅದಷ್ಟೇ ಪ್ರಾಬ್ಲಮ್ಮು. ಬಟ್ ಅವರೆಲ್ಲ ಮಾಡಿದ್ರಲ್ಲ ಆ ಟೈಮಲ್ಲಿ. ಮತ್ತು ಈ ಟೈಮಲ್ಲೂ ಎಷ್ಟೊಂದು ಜನ ಆ ಸುಸ್ತಿಟ್ಕೊಂಡು, ಆ ವಾಮಿಟ್ ಇಟ್ಕೊಂಡು ಆ ಕೆಲಸ ಮಾಡ್ತಾರಲ್ಲ, ಅದು ಗ್ರೇಟ್. ನಾನು ನಿಜವಾಗ್ಲೂ ಗ್ರೇಟ್ ಅನ್ನಿಸ್ತಿತ್ತು. ಬಿಕಾಸ್ ನನ್ನ ಕೈಲಿ ಹೇಳೋಕ್ಕೂ ಆಗ್ತಿರ್ಲಿಲ್ಲ, ತಲೆ ಸುತ್ತಾಗ್ತಿತ್ತು, ತುಂಬ ಸುಸ್ತಾಗ್ಬಿಟ್ಟಿದ್ದೆ ನಾನು ಆದಷ್ಟು ರೆಸ್ಟ್ ಮಾಡೋಕ್ಕೆ ನಮ್ಮ ಮನೆಯವರು, ಥ್ಯಾಂಕ್ ಗಾಡ್, ನಮ್ಮ ಮನೇಲಿ ಎಲ್ಲರೂ ತುಂಬ ಹೆಲ್ಪ್ ಮಾಡಿದ್ರು. ಇವನ್ ನನ್ನ ಹಸ್ಬೆಂಡ್ ಕೂಡ ತುಂಬ ಹೆಲ್ಪ್ ಮಾಡಿದ್ರು. ಒಂಥರ
ಲಕ್ಕಿ ಅನ್ಕೋತೀನಿ ನಾನು ಆ್ಯಕ್ಚುಲಿ ಈ ಪ್ರೆಗ್ನೆನ್ಸಿ ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ನನ್ನ ಹಸ್ಬೆಂಡ್ ಜೊತೆ ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಹಾಗಂತ ನಾನು ನಾಟ್ ಓನ್ಲಿ ಇನ್ ಫಿಸಿಕಲಿ ಫಿಸಿಕಲ್ಲಿ ಈ ಥರ ಇದ್ದರೆ ನಾನು ಮೆಂಟಲಿ ಕೂಡ ಅಷ್ಟೇ ಅಪ್ಸೆಟ್ ಆಗಿದ್ದೆ. ಎಷ್ಟೊಂದು ವಿಷಯಗಳು ನನಗೆ ಒಂಥರ ಕಿರಿಕಿರಿ ಆಗ್ತಿತ್ತು. ಬಟ್ ಓಕೆ, ಹಾಗೆ ಹವೆವರ್ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಬಟ್ ಈಗ ನಾನು ಸ್ವಲ್ಪ ಆರಾಮಾಗಿದ್ದೀನಿ, ತುಂಬ ಆರಾಮಾಗಿದ್ದೀನಿ. ಅಷ್ಟೊಂದೇನು ಹೇಳುವಷ್ಟು ಸಿಂಪ್ಟಮ್ಸ್ಗಳು ನನಗೀಗೇನಿಲ್ಲ. ಅದನ್ನು ನಾನು ಸೆಕೆಂಡ್ ಟ್ರೈಮಿಸ್ಟರ್ ಮುಗಿಸ್ಕೊಂಡ್ಮೇಲೆ, ಅದೇ ಈ ಮಂತ್ ಮುಗಿಸ್ಕೊಂಡ್ಮೇಲೆ ನಿಮಗೆ ನಾನು ಹೇಳ್ತೀನಿ ಲೈಕ್ ನನ್ನ ಈ ಸೆಕೆಂಡ್ ಟ್ರೈಮಿಸ್ಟರ್ ಹೇಗಿತ್ತು ಅಂತ. ನಂಗೆ ಗೊತ್ತು, ಬಿಕಾಸ್ ಇದನ್ನು ನಾನು ಹೇಳಲೇಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಫಸ್ಟ್ ಟ್ರೈಮಿಸ್ಟರ್ ಅಂತಲ್ಲ, ನಾನು ಫಸ್ಟ್ ರಿವೀಲ್ ಮಾಡಿದ್ದನ್ನೇ ನಾನು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇಟ್ಸ್ ಓಕೆ, ಲೇಟ್ ಆಗಿದೆ, ಗೊತ್ತಲ್ಲ, ರೆಸ್ಟ್ ಬೇಕಲ್ಲ. ಮತ್ತು ಹೇಳಿ ಏನು ಸಮಾಚಾರ ಅಂತ. ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಈಗ ನನ್ನ ಕಡೆಯಿಂದ ಡೌಟ್ಸ್ ಇದ್ದರೆ, ಇಲ್ಲ ನನಗೆ ಏನಾದರೂ ಟಿಪ್ಸ್ ಕೊಡಬೇಕು ಅಂತ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್.